ಕೊನೆಗೂ ಅಮೆರಿಕ ಇರಾನ್ನ ಮಧ್ಯೆ ಶಾಂತಿ ಒಪ್ಪಂದ ಸಕ್ಸಸ್ ಆಗಿದೆ. ಮಧ್ಯಪ್ರಾಚ್ಯ ಮಹಾಸಂಘರ್ಷಕ್ಕೆ ಕೊನೆಗೂ ಅಂತಿಮ ಮುದ್ರೆ ಬಿದ್ದಿದೆ. 3 ತಿಂಗಳ ತೈಲ ತಲ್ಲಣಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಜಗತ್ತಿಗೆ ಇದು ಗುಡ್ ನ್ಯೂಸ್. ಶಾಂತಿ ಒಪ್ಪಂದ ಯಶಸ್ವಿಯಾಗಿದೆ ಅಂತ ಟ್ರಂಪ್ ಘೋಷಣೆಯನ್ನ ಮಾಡಿದ್ದಾರೆ. ಹಾರ್ಮೋಜ್ ಜಲಸಂಧಿ ಸಂಪೂರ್ಣವಾಗಿ ಮುಕ್ತಗೊಳಿಸಿದ ಅಮೆರಿಕ ನೌಕಾಪಡೆಯ ನಿರ್ಬಂಧ ಏನಿತ್ತು ತಕ್ಷಣವೇ ಹಿಂಪಡೆಯೋದಕ್ಕೆ ಟ್ರಂಪ್ ಆದೇಶವನ್ನ ಕೊಟ್ಟಿದ್ದಾರೆ. ಹಡಗುಗಳೇ ಎಂಜಿನ್ ಶುರು ಮಾಡಿ ತೈಲ ಹರಿಯಲಿ, ಶಾಂತಿ ಒಪ್ಪಂದ ಯಶಸ್ವಿ ಅಂತ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ನೌಕಾಪಡೆಯ ನಿರ್ಬಂಧ ತಕ್ಷಣವೇ ಹಿಂಪಡೆಯೋದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಂದ ಆದೇಶ ಹೊರಬಿದ್ದಿದೆ. ಜಗತ್ತಿಗೆ ಗುಡ್ ನ್ಯೂಸ್ ಇದು. ಕೊನೆಗೂ ಕೂಡ 3 ತಿಂಗಳಿನಿಂದ ಆಗ್ತಾ ಇದ್ದಂತಹ ಯುದ್ಧ ಸಂಘರ್ಷ, ಈ ಸಂಘರ್ಷಕ್ಕೆ ಅಂತಿಮ ಮುದ್ರೆ ಬಿದ್ದಿದೆ. ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟ್ ಅನ್ನು ಗಮನಿಸ್ತಾ ಇದ್ದೀರಿ. ನೌಕಾಪಡೆಯ ನಿರ್ಬಂಧ ತಕ್ಷಣವೇ ಹಿಂಪಡೆಯಿರಿ, ಕಾರಣ ಶಾಂತಿ ಮಾತುಕತೆ ಸಕ್ಸಸ್ ಆಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಜಗತ್ತಿಗೆ, ಮಾನವ ಕುಲಕ್ಕೆ ಒಂದು ರೀತಿ ಗುಡ್ ನ್ಯೂಸ್ ಇದು. ಅಮೆರಿಕ ಇರಾನ್ ಯುದ್ಧಕ್ಕೆ ಕದನ ವಿರಾಮ ಘೋಷಿಸಿದ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಸಭೆ ನಡೆಯಿತು. ಆ ಸಭೆ ಯಶಸ್ವಿಯಾಗಿದೆ. ಲೆಬನಾನ್ ಸೇರಿ ಅಮೆರಿಕ ಇರಾನ್ ನಡುವಿನ ಮಿಲಿಟರಿ ಸಂಘರ್ಷ ಕೊನೆಗೂ ಅಂತ್ಯಗೊಂಡಿದೆ. ಜೂನ್ 19ರಂದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಅಧಿಕೃತ ಸಹಿ ಸಮಾರಂಭ ಆಯಿತು. ಶಾಂತಿ ಒಪ್ಪಂದದ ಕುರಿತು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಟ್ವೀಟ್ ಮಾಡಿದ್ದಾರೆ. ಮಧ್ಯಸ್ಥಿಕೆ, ಶರೀಫ್ ಅವರ ಮಧ್ಯಸ್ಥಿಕೆಯಲ್ಲಿ ಆದಂತಹ ಶಾಂತಿ ಮಾತುಕತೆ. ಸೌದಿ, ಟರ್ಕಿ, ಕತಾರ್ಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಟ್ವೀಟ್ನ ಮೂಲಕ ಕದನ ವಿರಾಮದ ಬಗ್ಗೆ ಪಾಕ್ ಪ್ರಧಾನಿ ಮಾಹಿತಿಯನ್ನ ಕೊಟ್ಟಿದ್ದಲ್ಲದೆ ಕತಾರ್, ಸೌದಿ, ಟರ್ಕಿಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ ಶಹಬಾಜ್ ಶರೀಫ್. ಮಧ್ಯಪ್ರಾಚ್ಯ ಯುದ್ಧಕ್ಕೆ ಕೊನೆಗೂ ಕೂಡ ತೆರೆ ಬಿದ್ದಿದೆ. ಕಳೆದ 3 ತಿಂಗಳಿನಿಂದ ಆಗ್ತಾ ಇದ್ದಂತಹ ಯುದ್ಧ ಸಂಘರ್ಷ ಅಮೆರಿಕ ಮತ್ತು ಇರಾನ್ನ ನಡುವೆ ಈಗ ಶಾಂತಿ ಒಪ್ಪಂದ ಆಗಿದೆ. ಈ ಕುರಿತಾಗಿ ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡೋದರ ಮೂಲಕ ಹಾರ್ಮೋಜ್ ಜಲಸಂಧಿ ಅದನ್ನು ಮುಕ್ತಗೊಳಿಸಿದ್ದಾರೆ. ಮತ್ತೊಂದು ಕಡೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಕೂಡ ಟ್ವೀಟ್ನ ಮೂಲಕ ಶಾಂತಿ ಒಪ್ಪಂದ ಯಶಸ್ವಿ ಆಗಿದೆ ಅನ್ನೋದನ್ನ ಘೋಷಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.